ಗುಡ್ ಮಾರ್ನಿಂಗ್ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇವತ್ತು ಅರ್ಧ ಕೆಜಿ ಪುಳಿಯೋಗರೆ ಪೌಡರ್ ಮತ್ತು ಅದರಿಂದ 4 ಸ್ಪೂನ್ ಪೌಡರ್ನ ತೆಗೆದುಕೊಂಡು ಹೇಗೆ ಗೊಜ್ಜನ್ನು ಮಾಡೋದು ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸರಿಯಾಗುವಷ್ಟು ಸಾಸಿವೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಅರಿಶಿನ, ಉಪ್ಪು, 2 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಪುಡಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. 1 ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. ಎಳ್ಳು ಇಷ್ಟನ್ನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ತೊಗೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಪುಡಿಗೆ ಬೇಕಾಗಿರೋವಂಥದ್ದು ಒಣಮೆಣಸಿನ್ಕಾಯಿ, ಜೀರಿಗೆ, ಕಡಲೆ ಬೀಜ ಒಗ್ಗರಣೆಗೆ ಬೇಕು. ಇದನ್ನು 1 ಕಪ್ ಧನಿಯಾನ ತೊಗೊಂಡಿದ್ದೀನಿ. ಕಾಳು ಮೆಣಸು 2 ಸ್ಪೂನಷ್ಟು, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ತಗೊಳ್ಳಿ. ಹುಣಸೆ ಹಣ್ಣು, ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಇಂಗು. ಬನ್ನಿ ಬೇಗ ರುಚಿಯಾಗಿರೋಂತಹ ಪುಳಿಯೋಗರೆ ಗೊಜ್ಜನ್ನು ಪೌಡರನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಎತ್ತಿಟ್ಕೊಂಡು ಬಿಡೋಣ. ಆಮೇಲೆ ಒಂದಾದಮೇಲೆ ಒಂದು ಬೇಳೆಗಳನ್ನು ಹಾಕ್ಕೊಳ್ತಾ ಹುರ್ಕೊಳ್ತಾ ಬರೋಣ. ಜೀರಿಗೆ ಮೊದಲಿಗೆ ಹಾಕಬೇಡಿ. ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಕಾಳು ಮೆಣಸು, ಮೆಣಸಿನ್ಕಾಯಿ, ಆಮೇಲೆ ಜೀರಿಗೆ, ಇಂಗು ಎಲ್ಲ ಹಾಕ್ಕೊಂಡು ಹುರಿದಿಟ್ಕೊಳ್ಳಿ. ಅದನ್ನು ಪೌಡ್ರ್ ಮಾಡಿಕೊಂಡು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದರಲ್ಲಿ 4 ಸ್ಪೂನಷ್ಟು ಪೌಡರ್ ಸಾಕು. ಒಗ್ಗರಣೆಗೆ ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಹುರ್ಕೊಳ್ಳೋಣ. ಅರಿಶಿನ ಹಾಕಿ, ಒಣಮೆಣಸಿನ್ಕಾಯಿ 4 ಹಾಕಿ ಹುರ್ಕೊಳ್ಳೋಣ. 20 ಒಣಮೆಣಸಿನ್ಕಾಯಿನ ಪೌಡರ್ಗೆ ಯೂಸ್ ಮಾಡೋಣ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲನೂ ಗರಿಯಾಗಿ ಆಗಬೇಕು. ನಿಧಾನಕ್ಕೆ ಸಿಮ್ನಲ್ಲಿ ಇಟ್ಕೊಂಡು ಮಾಡಬೇಕು ಇದನ್ನು, ಇಲ್ಲ ಅಂದರೆ ಕ್ರಿಸ್ಪಿಯಾಗಿರೋದಿಲ್ಲ. ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಹುಣಸೆಹಣ್ಣಿನ ರಸನ ಮತ್ತು ಬೆಲ್ಲ ಹಾಗೆ 4 ಸ್ಪೂನ್ ಪೌಡರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಬಟ್ ಅದನ್ನು ವಿಡಿಯೋ ಮಾಡೋದು ಮರೆತುಬಿಟ್ಟೆ. ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದರಲ್ಲಿ ಹುಣಸೆಹಣ್ಣು ರಸನೂ 4 ಸ್ಪೂನ್ ನಾವು ಮಾಡ್ಕೊಂಡಿರೋಂಥ ಮಸಾಲ ಪೌಡರ್ ಹಾಗೆ ಬೆಲ್ಲನ